ಒಂದ್ ವ್ಯೂಗ್ ₹1 ಅಂತ ಎಲ್ಲ ಸ್ಪ್ರೆಡ್ ಆಗ್ಬಿಟ್ಟಿದೆ. ಈ ಮಾನಿಟೈಸೇಷನ್ ವಿಚಾರದಲ್ಲಿ ಈಗ ತಾನೇ ಕಾಂಟೆಂಟ್ ಕ್ರಿಯೇಟ್ ಮಾಡಿರೋರ್ಗಿರುವ ಒಂದು ತಪ್ಪು ತಿಳುವಳಿಕೆ ಅಥವಾ ಅವರಿಗೆ ಮಾಹಿತಿ ಇಲ್ಲದೆ ಇರೋದು ಏನಾದ್ರು 3 ಪಾಯಿಂಟ್ ಹೇಳೋದಾದ್ರೆ? ಸೊ ನೀವು ಏನೋ ಫೇಸ್ಬುಕ್ ಬಂದ ತಕ್ಷಣ ದುಡ್ಡು ಬಂದ್ಬಿಡುತ್ತೆ, ವಿಡಿಯೋ ವೈರಲ್ ಆದ ತಕ್ಷಣ ದುಡ್ಡು ಬಂದ್ಬಿಡುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ₹1 ಬರಲ್ಲ. ಸೊ ಇದು ಒಂದು ತಪ್ಪು ತಿಳುವಳಿಕೆ. ಹೆಂಗೆ ಅಂದ್ರೆ ಒಂದ್ ವ್ಯೂಗ್ ₹1 ಅಂತ ಎಲ್ಲ ಸ್ಪ್ರೆಡ್ ಆಗ್ಬಿಟ್ಟಿದೆ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಸದ್ಯಕ್ಕೆ ಬ್ರ್ಯಾಂಡ್ ಕೊಲಾಬರೇಷನ್ಸ್ ಇಂದ ಬರುತ್ತೆ, ಇನ್ನು ಸಬ್ಸ್ಕ್ರಿಪ್ಷನ್ಸ್ ಇದ್ರೆ ಸಬ್ಸ್ಕ್ರಿಪ್ಷನ್ಸ್ ಇಂದ ಬರುತ್ತೆ. ಇನ್ನು ಉಳಿದೆಲ್ಲ ಯಾರ್ಯಾರು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಹಾಕ್ತಾ ಇದಾರೋ ಅವರೆಲ್ಲ ಒಂಥರ ಫ್ರೀ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರೋದು, ಸೊ ದಟ್ ಅವರಿಗೆ ಜಾಸ್ತಿ ಜನ ಫಾಲೋವರ್ಸ್ ಬರ್ತಾರೆ. ಆ ಫಾಲೋವರ್ಸ್ ನ ಮಾನಿಟೈಸ್ ಮಾಡ್ಬೋದು ಲೇಟರ್ ಪಾಯಿಂಟ್ ಆಫ್ ಟೈಮ್. ಈ ಬ್ರ್ಯಾಂಡ್ಸ್ ಅಪ್ರೋಚ್ ಮಾಡ್ಬೇಕಾದ್ರೂ ಇಷ್ಟು ಫಾಲೋವರ್ಸ್ ಇದ್ರೆ ಅವ್ರು ಕಣ್ಣಿಗೆ ಬರ್ತಾರೆ ಅಂತ ಇವಾಗ ಎಲ್ಲಾ ತರದ್ದು ಇವಾಗ ಬಂದ್ಬಿಟ್ಟಿದೆ ಇಲ್ಲಿ. ಇವಾಗ ಹೇಗೆ ಅಂದ್ರೆ ಮೈಕ್ರೋ ಮ್ಯಾಕ್ರೋ ಆತರ ಅಂದ್ರೆ ಇವಾಗ ದೊಡ್ಡ ಒಂದು 500K 1 million ಇರೋ ಕ್ರಿಯೇಟರ್ಗೆ ಇಷ್ಟು ಅಂತ ಅಂದ್ರೆ ಪ್ರೈಸ್ ಇದ್ರೆ ಒಂದು 50 to 100K 100 to 500 ಆ ತರದೆಲ್ಲ ಒಂದು ಸೆಗ್ಮೆಂಟ್ ಗಳಿದೆ. ಸೊ ನೀವು 50K 20K ಇದ್ರು ನೀವು ನಿಮ್ನ ಬ್ರ್ಯಾಂಡ್ ಅಪ್ರೋಚ್ ಮಾಡಬಹುದು. ಸೊ ಅವರ ಬಡ್ಜೆಟ್ ಮೇಲೆ ಅವರ ಒಂದು ಪ್ಲಾನಿಂಗ್ ಮೇಲೆ ದಟ್ ಇಸ್ ಒನ್ ಪಾರ್ಟ್ ಆಫ್ ಇಟ್. ಅಂಡ್ ದೆನ್ ಲೈಕ್ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ನೀಶ್ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಲೈಕ್ ಫಾರ್ ಎಕ್ಸಾಂಪಲ್ ನೀವೊಬ್ರು ಫೋಟೋಗ್ರಾಫರ್, ನೀವು ಕ್ಯಾಮ್ರಾ ಲೆನ್ಸಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ಬರೀ 50,000 ಇರ್ಬೋದು. ಬಟ್ ನೀವು ಇಫ್ ಯು ಸೇ ಈ ಕ್ಯಾಮ್ರಾ ಚೆನ್ನಾಗಿದೆ ಅಂತ, ನಿಮ್ಮಲ್ಲಿ ಎಷ್ಟು ಟ್ರಸ್ಟ್ ಇದೆ ಅಂದ್ರೆ 50,000 ನಿಮ್ಮನ್ನು ಫಾಲೋ ಮಾಡ್ತಿರೋ ದುಡ್ಡಿದೆ ತಗೊಳ್ಳೋಷ್ಟು, ಅವ್ರಿಗೆ ಇಂಟ್ರೆಸ್ಟ್ ಇದೆ. ಸೊ ಕನ್ವರ್ಷನ್ ರೇಟ್ ನಿಮ್ಮಲ್ಲಿ ಜಾಸ್ತಿ ಇದೆ. ಇವಾಗ ನನ್ನ ಸೈಡ್ ಇಂದ ಕ್ಯಾಮ್ರಾ ಒಂದು 10 ಪೀಸ್ ಸೇಲ್ ಆದ್ರೆ 100% ಅವ್ನ ಸೈಡ್ ಇಂದ 100 ಸೇಲ್ ಆಗುತ್ತೆ. ಬಿಕಾಸ್ ಅವ್ನ ಕಾಂಟೆಂಟೇ ಕ್ಯಾಮ್ರಾ. ಅವ್ನ ದಿನ ಬೆಳಿಗ್ಗೆ ರಾತ್ರಿ ಮಲಗಿದ್ರು ಕ್ಯಾಮ್ರಾ ಬಗ್ಗೆನೇ ಮಾತಾಡ್ತಾರೆ. ಸೊ ಟ್ರಸ್ಟ್ ಅವ್ರು ಹೇಳಿದ್ರ ಮೇಲೆ ಜಾಸ್ತಿ ಇರುತ್ತೆ. ಕಾಂಟೆಂಟ್ ಕ್ರಿಯೇಟರ್ಸ್ ಅಲ್ಲಿ ಎಂಟರ್ಟೈನ್ಮೆಂಟ್ ಕಾಂಟೆಂಟ್ ಕ್ರಿಯೇಟ್ ಮಾಡೋರು ವರ್ಸಸ್ ನಾನ್ ಎಂಟರ್ಟೈನ್ಮೆಂಟ್ ಅಂತ ತಗೊಂಡ್ರೆ, ನಾನ್ ಎಂಟರ್ಟೈನ್ಮೆಂಟ್ ಅಂದ್ರೆ ಈ ತರ ನಿಶ್ ಐಡೆಂಟಿಫೈ ಮಾಡ್ಕೊಂಡು ಮಾಡೋರು, ಅವರಿಗೆ ಮಾನಿಟೈಸೇಷನ್ ಹೆಚ್ಚು ಸುಲಭ.